ಸ್ಟೇಷನ್‌ನಲ್ಲಿ ಒಂದು ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗಿದೆ. ಒಬ್ರು ಹುಡುಗಿಯಿಂದ ಅವರು ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನನ್ನ ಗಮನ ಬಂದಿದೆ, ಒಂದು ವಿಡಿಯೋ ಕಂಪ್ಲೇಂಟ್ ಕಡೆಯಿಂದ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಕೇಸ್ ನನಗೆ ಬೇಡ, ಕೇಸ್ ನಾನು ವಾಪಸ್ ತಗೊಳ್ತೀನಿ. ಮತ್ತೆ ಅದರಲ್ಲಿ ಅವರು ಇನ್ನೊಂದು ಮಾತು ಅವರು ಹೇಳಿದ್ರೆ, ನಾವು ಕೂಡ ಎಲ್ಲ ಕನ್ನಡಿಗಾಸ್ ಇದ್ವಿ ಅಂತ ಬರೀ ಭಾಷೆ ಬೇರೆ ಇದೆ. ಅದು ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು. ACPಗೆ ನಾನು ಸೆಷನ್ ಕೊಟ್ಟಿದ್ದೀನಿ, ಅದು ಕಾಪಿ ಒಂದು ನೀವು ತಗೊಳ್ಳಿ. ಸೊ ಏನ ವಿಡಿಯೋ ಈಗ ಅದು ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ. ಅದು ವಿಡಿಯೋ ತಗೊಂಡು ನಮ್ಮ ಕೇಸ್ ತನಿಖಾದಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ತರ ನಾವು ಇಟ್ಕೊಳ್ತೀವಿ. ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತೆ ಆಮೇಲೆ ಇದು ಎಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು IO ಕೂಡ ನಾನು ಚೇಂಜ್ ಮಾಡಿದ್ದೀನಿ. ಸೊ ತಕ್ಷಣ ಆ ದಿವಸ ನಾನು ACPಗೆ ನಾನು IO ನಾನು ಮಾಡಿಸಿದ್ದೀನಿ. ಹಾಗಾಗಿ ಈಗ ಕೂಡ ನಾನು IOಗೆ ನಾನು ಹೇಳಿದ್ದೀನಿ, ಅದು ವಿಡಿಯೋ ನೀವು ಕಲೆಕ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕಲೆಕ್ಟ್ ಮಾಡಿ ನಾವು ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೊಳ್ತೀವಿ. ಅವರು ಹೇಳಿದರೆ ಅವರು ನಮ್ಗೆ ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿದರೆ, ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ನಾವು ಮಾಡ್ತೀವಿ. ನೋಡ್ರಿ, ಈಗ ನಮ್ಮ ಕಾನೂನು ಪ್ರಕಾರ ಯಾರ್ಯಾರು ಸ್ಟೇಷನ್ಗೆ ಬಾರಬಹುದು, ಅವರು ಕೇಸ್ ಕೋರ್ಬಹುದು. ತನಿಖಾದಲ್ಲಿ ಏನೇನು ಬರ್ತಾ ಇದೆ, ತನಿಖಾದಲ್ಲಿ ಏನ್ ನಿಜ ಇದೆ ಅದು ಬೇರೆ ಇದೆ. ಮತ್ತೆ ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಮಾಡ್ತೀವಿ. ಅದಕ್ಕೆ ನಮ್ಮ ನಿಯಮದಲ್ಲಿ ವಿ ಹ್ಯಾವ್ 3 ಆಪ್ಷನ್ಸ್, A, B, C. ಬಹುಶಃ ಆ ಕಂಪ್ಲೇಂಟ್ ನಿಜ ಇದೆ, ನಾವು A ರಿಪೋರ್ಟ್ ಚಾರ್ಜ್ ಶೀಟ್ ನಾವು ಮಾಡ್ತೀವಿ. ಅದು ಸುಳ್ಳು ಇದ್ರೆ ವಿ ಪುಟ್ ಇಟ್ ಎಸ್ B ರಿಪೋರ್ಟ್, ಅಂದ್ರೆ ಸುಳ್ಳು ಅಂತ ನಾವು ಕಳಿಸ್ತೀವಿ. and if it is unknown we put it as C report. So it is not necessary that ಆ ತರ ಯಾಕೆ ಆಗಿದೆ ಅಂತ ನಾವು ತನಿಖೆ ಮಾಡಿಕೊಂಡು ಅಕಾರ್ಡಿಂಗ್ಲಿ ABC ನಾವು ಮಾಡ್ತೀವಿ. ಈ ವಿಷಯ ಬಗ್ಗೆ ನನಗೆ ಅವರು ಹೇಳಿಲ್ಲ, ಬೆಳಗ್ಗೆ ನನಗೆ ಗೊತ್ತಿದೆ. ಈಗ ಆಲ್ರೆಡಿ ನಾನು ಇನ್ಸ್ಪೆಕ್ಟರ್ ನಾನು ಸ್ಟೇಷನ್ ಇಂದ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ. ಮತ್ತೆ ಆಲ್ರೆಡಿ ಒಂದು ಚಾರ್ಜ್ ಮೆಮೊ ಕೂಡ ರೂಲ್ಸ್ ನಾನು ಕೊಟ್ಟಿದ್ದೀನಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಇದರಲ್ಲಿ ಅವರ ಕಥೆಯಲ್ಲೂಪ ಏನೇನಿದೆ, ಸೊ ಎನ್ಕ್ವೈರಿ ನಂತರ ಮತ್ತೆ ಏನ್ ಆಕ್ಷನ್ ತಗೋಬೇಕು ಅದು ಡಿಸಿಷನ್ ತಗೋತೀನಿ.